2025-26ನೇ ಸಾಲಿನ ವಿವಿಧ ಅಂಚೆ ಸೇವೆಗಳಲ್ಲಿ ಸಾಧನೆ ಮಾಡಿರುವ ಸಹೋದ್ಯೋಗಿಗಳಿಗೆ ಚಿತ್ರದುರ್ಗದ ವಿಭಾಗದ ಅಂಚೆ ಅಧೀಕ್ಷಕರಾದ ಕೆಆರ್ ಉಷಾ ನೇತೃತ್ವದಲ್ಲಿಂದು ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅತ್ಯುತ್ತಮ ಬಟವಾಡೆ, ವಿವಿಧ ಖಾತೆ ತೆರೆಯುವುದು, ಉಪ ಅಂಚೆ ಕಚೇರಿ, ಶಾಖಾ ಅಂಚೆ ಕಚೇರಿಗಳಲ್ಲಿ ಐಪಿಪಿಬಿ ಖಾತೆ ಹಾಗೂ ವಿಮಾ ಸೇರಿದಂತೆ ಇನ್ನಿತರ ವಿಭಾಗಗಳಲ್ಲಿ ಸಾಧನೆ ಮಾಡಿದ ಸಿಬ್ಬಂದಿಗಳನ್ನು ಗೌರವಿಸಲಾಯಿತು. ಈ ವೇಳೆ ಅಪಘಾತದಲ್ಲಿ ನಿಧನರಾದ ಕುಟುಂಬದ ಸದಸ್ಯರಿಗೆ ಅಂಚೆ ವಿಮೆ ಪರಿಹಾರದ ಚೆಕ್ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಹಾಯಕ ಅಂಚೆ ಅಧೀಕ್ಷಕರಾದ ವೆಂಕಟರಮಣಪ್ಪ ಮತ್ತು ಅನಿಲ್ ಕುಮಾರ್, ಐಪಿಪಿಬಿ ವಿಭಾಗದ ಸಂಜು ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಕೆಆರ್ ಉಷಾ ಸಚಿವಾಲಯ ನೀಡಿದ್ದ 6 ವಿಭಾಗಗಳ ಪೈಕಿ ಉಳಿತಾಯ ಖಾತೆ ಆರಂಭ, ಸ್ಪೀಡ್ ಪೋಸ್ಟ್ ಸೇರಿದಂತೆ 3 ವಿಭಾಗಗಳಲ್ಲಿ 100% ಸಾಧನೆ ಮಾಡಿದ್ದೇವೆ. ಅದಕ್ಕೆ ಇಲಾಖೆ ಸಿಬ್ಬಂದಿಯ ಪರಿಶ್ರಮವೇ ಕಾರಣ ಎಂದು ಹೇಳಿದರು. ಇಷ್ಟಪಟ್ಟು ಈಗಲಿಂದನೇ ಶುರು ಮಾಡಿ ಅವ ಖಂಡಿತವಾಗ್ಲೂ ಗುರಿ ಮೀರೋದು ಏನು ಅಸಾಧ್ಯ ಅಲ್ಲ. ಹೋದ ವರ್ಷ ನಾವು 73,400 ಅಕೌಂಟ್ ಕೊಟ್ಟಿದ್ರು, ನಾವು 75,000 ಮಾಡಿ 108% ರೀಚ್ ಆಗಿದ್ದೀವಿ. ಸಂಜು ಕುಮಾರ್, ಅಂಚೆ ವಿಮೆ ಹೊಂದಿರುವವರು ಅಪಘಾತದಲ್ಲಿ ಮರಣ ಅಥವಾ ಅಂಗವೈಕಲ್ಯ ಹೊಂದಿದವರಿಗೆ ವಿಮೆಯ ಸಂಪೂರ್ಣ ಮೊತ್ತವನ್ನು ವಾರಸುದಾರರಿಗೆ ನೀಡಲಾಗುವುದು ಎಂದು ತಿಳಿಸಿದರು. ಅವರಿಗೆ ಸಿಗುತ್ತೆ, ಮೀನ್ಸ್ ನಾಮಿನಿಗೆ ಸಿಗುತ್ತೆ. ಇದು ಪ್ರೀಮಿಯಂ ಬಂದ್ಬಿಟ್ಟು 550 ಮತ್ತು 750 ರೂಪಾಯಿ ಇದ್ದು, 550 ರೂಪಾಯಿಗೆ 10 ಲಕ್ಷ, 750ಕ್ಕೆ 15 ಲಕ್ಷ ಕವರೇಜ್ ಸಿಗುತ್ತೆ. ಆಕ್ಸಿಡೆಂಟ್ಸ್ ಆಗಿ ಇನ್ ಕೇಸ್ ಏನಾದರೂ ಭಾಗಶಃ ಅಂಗವೈಕಲ್ಯ ಆಗ್ದಲೆ, ಸಂಪೂರ್ಣ ಅಂಗವೈಕಲ್ಯ ಆಗ್ದಲೆ, ಡೆತ್ ಆಗ್ದಲೆ ಔಟ್ ಪೇಷಂಟ್ ಅಥವಾ ಇನ್ ಪೇಷಂಟ್ ಅಂತೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್, ಒಂದು ಕೈಗೆ ನಾನು ಆಕ್ಸಿಡೆಂಟ್ ಆಗಿ ಕೈ ಮುರ್ಕೊಂಡು ಹೋಯ್ತು ಅಂತಂದರೆ ಬೋನ್ ಫ್ರ್ಯಾಕ್ಚರ್ಸಿಗೆಲ್ಲ 1 ಲಕ್ಷವರೆಗೂ ಕವರೇಜ್ ಸಿಗುತ್ತೆ. ಇನ್ ಪೇಷಂಟಿಗೆ 60,000ವರೆಗೂ, ಔಟ್ ಪೇಷಂಟ್ಗೆ 30. ಅನಿಲ್ ಕುಮಾರ್, ಅಂಚೆ ಇಲಾಖೆಯ ಇಡೀ ಸಿಬ್ಬಂದಿಯ ಪರಿಶ್ರಮದಿಂದ ಉತ್ತಮ ಸಾಧನೆ ಮಾಡಲು ಸಾಧ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಆಗಿರ್ಬೋದು, PLA RPLA ಆಗಿರ್ಬೋದು, ಪ್ರೊಕ್ಯೂರ್ಮೆಂಟ್ ಮತ್ತೆ ಯಾವುದೋ ಒಂದು ಬಿಸ್ನೆಸ್ ಆಯಿತು. ಸೊ ಇದಕ್ಕೆಲ್ಲ ಎಮ್ಮೆಗಳು ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ. ಕಸಿದಪುರ ಆಗಿರ್ಬೋದು, ಅವ್ರ ಟೀಮ್ ಆಗಿರ್ಬೋದು, ಸೊ ಎಲ್ಲ ಪೋಸ್ಟ್ ಮಾಸ್ಟರ್ ಆಗಿರ್ಬೋದು. ದೂರದರ್ಶನದೊಂದಿಗೆ ಹಿರಿಯೂರು ಉಪವಿಭಾಗದ ಅಂಚೆ ನಿರೀಕ್ಷಕರಾದ ಚೈತ್ರ 2025-26ನೇ ಸಾಲಿನಲ್ಲಿ ತಮ್ಮ ಉಪವಿಭಾಗದಲ್ಲಿ ಉತ್ತಮ ಸಾಧನೆಗಾಗಿ ಪ್ರಶಸ್ತಿ ಪಡೆದಿರುವುದು ಖುಷಿ ಕೊಟ್ಟಿದೆ ಎಂದು ಹೇಳಿದರು. ಡೆಲಿವರಿ ಪರ್ಫಾರ್ಮೆನ್ಸ್ ಸಾಧನೆ ಮಾಡಿರೋದ್ರಿಂದ ಪ್ರಶಸ್ತಿ